ವಿಶ್ವಗುರು ಅಂಥೇಳಿ ತಿರುಗ್ತಾ ಇದ್ದಂಥ ಪ್ರಧಾನಮಂತ್ರಿಗಳು ನಾಳೆಯಿಂದ ವಿಶ್ವಗುರು ಅಂತ ಹೇಳಲಿಕ್ಕಾಗೋದಿಲ್ಲ. ವಿಶ್ವಗುರು ಅಂಥೇಳಿ ಟ್ರಂಪ್ ಅವರು ಪುನಃ ಸಾಬೀತು ಮಾಡಿದ್ದಾರೆ, ಇದೇ ಪ್ರಪಂಚಕ್ಕೆ ನಾನೇ ವಿಶ್ವಗುರು ಅಂಥೇಳಿ. ಅದು ಭಾರತ ದೇಶದ ಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದರೆ, ಟ್ರಂಪ್ ಹೇಳ್ದಂಗೆ ನಾವು ಯಾರ ಹತ್ರ ತೈಲವನ್ನು ಖರೀದಿ ಮಾಡಬೇಕು, ಟ್ರಂಪ್ ಹೇಳ್ದಂಗೆ ಯಾರ ಹತ್ರ ನಾವು ಫೈಟರ್ ಜೆಟ್ಗಳನ್ನ ಖರೀದಿ ಮಾಡಬೇಕು, ಟ್ರಂಪ್ ಅವ್ರು ಹೇಳಿದಾಗೆ ನಾವು ಯಾವ ಟಾರಿಫ್ನ ನಾವು ಇಂಪೋಸ್ ಮಾಡಬೇಕು, ಟ್ರಂಪ್ ಹೇಳ್ದಂಗೆ ಟೆಸ್ಲಾದವ್ರು ಬರಬೇಕಾ ಬೇಡವಾ ಅಂತ ಅವ್ರು ತೀರ್ಮಾನ ಮಾಡಬೇಕು, ಮತ್ತು ಭಾರತ ದೇಶ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದು ತೀರ್ಮಾನ ಟ್ರಂಪ್ ಮಾಡೋಗಿದ್ದರೆ ಇದು ನಮ್ಮ ಸ್ವತಂತ್ರ ಹೋರಾಟದ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೂ ಮಾಡಿರ್ತಕ್ಕಂಥ ಅಪಮಾನ. ಅದಲ್ಲದೆ ನಮ್ಮ ಸೈನಿಕ ಬಲದವ್ರಿಗೂ ಸಹ ಅವ್ರಿಗೆ ಕುಂದತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ. ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ಈ ಒಂದು ಮಧ್ಯದಲ್ಲಿ IMF ಅವರು ಸುಮಾರು 1.2 ಬಿಲಿಯನ್ ಹಣವನ್ನು ಏಡ್ ಮೂಲಕ ಕೊಡ್ತಾರೆ. IMFನ ಅದನ್ನು ನಿಲ್ಲಿಸ್ಲಿಕ್ಕೂ ಸಹ ನಮ್ಮ ಕೈಯಲ್ಲಿ ಆಗಲಿಲ್ಲ. ಯಾಕೆ ಅದಕ್ಕೆ ಇವರು ಗೈರಾಜರಾದರು ಅನ್ನೋದನ್ನು ಸಹ ಅವ್ರು ಹೇಳಬೇಕಾಗತ್ತೆ. IMFಲ್ಲಿ ಮೊದಲು ನಮ್ಮ ಜೊತೆ ಇದ್ದವರು, ಸಾಂಪ್ರದಾಯಿಕವಾಗಿ ನಮ್ಮ ಜೊತೆ ಇದ್ದವರು ಸೌದಿ ಅರೇಬಿಯಾ, ಟರ್ಕಿ, ಇರಾನ್ ಇವೆಲ್ಲರೂ ಸಹ ನ್ಯೂಟ್ರಲ್ ಆಗಿದೆ ಅಂತ ನೋಡಿದಾಗ ನಾವೆಲ್ಲೋ ನಮ್ಮ ನಾಯಕತ್ವವನ್ನು ಕಳೆದಿದ್ದೀವಿ ಅಂತ ಆಗಿದೆ. ಅದರಿಂದ IMFಲ್ಲಿ ನಾವೇನು ಮಾಡಿದ್ದೀವಿ ಅನ್ನೋದು ಸಹ ಅವ್ರು ಹೇಳಬೇಕಾಗತ್ತೆ.